ತಿಮ್ಮರೋಡಿ ಮನೆಯಲ್ಲಿ ಸತತ 4 ಗಂಟೆಗಳಿಂದಲೂ ಕೂಡ ಶೋಧ ಕಾರ್ಯಾಚರಣೆ ಮುಂದುವರಿತಾ ಇದೆ. ಎಸ್ಐಟಿ ಅಧಿಕಾರಿಗಳು ತೀವ್ರ ಶೋಧವನ್ನ ಮಾಡ್ತಾ ಇದ್ದಾರೆ. ತಿಮ್ಮರೋಡಿಗೂ ಜೊತೆಗೆ ಈ ಬುರುಡೆ ಮ್ಯಾನ್ಗೂ ಇರುವಂತಹ ಲಿಂಕಿನ ಬಗ್ಗೆ ಎಸ್ಐಟಿ ಅಧಿಕಾರಿಗಳು ಶೋಧ ಮಾಡ್ತಾ ಇದ್ದಾರೆ. ಆರೋಪಿ ಚಿನ್ನಯ್ಯ ಸಮ್ಮುಖದಲ್ಲಿಯೇ ಎಸ್ಐಟಿ ಅಧಿಕಾರಿಗಳು ಮಹಜರು ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಉಜಿರೆಯಲ್ಲಿದೆ ಮಹೇಶ್ ತಿಮ್ಮರೋಡಿ ಅವರ ಮನೆ. ತಿಮ್ಮರೋಡಿ ನಿವಾಸ ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ತಾಲೂಕಿನ ಉಜಿರೆಯಲ್ಲಿ. ತಿಮ್ಮರೋಡಿ ಮನೆಯಲ್ಲಿ ಆಶ್ರಯ ಪಡೆದಿದ್ದ ಚಿನ್ನಯ್ಯ ಅಂತ ಹೇಳಲಾಗ್ತಾ ಇದೆ. ತಿಮ್ಮರೋಡಿ ಮನೆಯಲ್ಲಿಯೇ ಸಂದರ್ಶನವನ್ನ ಚಿನ್ನಯ್ಯ ನೀಡಿದ್ದ. 20 ರಿಂದ 25 ಸಂದರ್ಶನಗಳನ್ನು ಕೊಟ್ಟಿದ್ದ ಚಿನ್ನಯ್ಯ. 20 ರಿಂದ 25. ತಿಮ್ಮರೋಡಿ ಸಹೋದರನ ಮನೆಯಲ್ಲೂ ಕೂಡ ಎಸ್ಐಟಿ ಶೋಧ ಕಾರ್ಯಾಚರಣೆಯನ್ನು ಮಾಡ್ತಾ ಇದೆ. ಸಹೋದರ ಮೋಹನ್ ಕುಮಾರ್ ಮನೆಯಲ್ಲಿ. ಇನ್ನು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ನಿವಾಸದ ಪಕ್ಕದಲ್ಲಿ ಅವರ ತಮ್ಮನ ಮನೆ ಇದೆ. ಚಿನ್ನಯ್ಯನಿಗೆ ಸೇರಿದಂಥ ಮೊಬೈಲನ್ನು ಈಗ ಆಲ್ರೆಡಿ ವಶಕ್ಕೆ ತೆಗೆದುಕೊಂಡಿದೆ ಎಸ್ಐಟಿ. ತಿಮ್ಮರೋಡಿ ಮನೆಯ CCTV ಹಾರ್ಡ್ ಡಿಸ್ಕ್ ಅನ್ನು ಕೂಡ ಎಸ್ಐಟಿ ಪಡೆದುಕೊಂಡಿದೆ. ಅಲ್ಲಿಗೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಇಡೀ ಆತನ ವೃತ್ತಾಂತವನ್ನು, ಆತನ ಫುಟ್ ಪ್ರಿಂಟ್ಸನ್ನು ಹಿಡಿದುಕೊಂಡು ಹೊರಟಿದೆ. ಆತ ಯಾರ ಪ್ರಚೋದನೆಯ ಮೇರೆಗೆ ಇಂಥ ದೊಡ್ಡ ಸುಳ್ಳು ನಾಟಕವನ್ನು, ಕಥೆಯನ್ನು ಕಟ್ಟಿದ, ಆ ಕಥೆಯನ್ನು ಕಟ್ಟಲಿಕ್ಕೆ ಯಾರು ಸಹಕಾರವನ್ನು ಕೊಟ್ಟರು, ಈತ ಹೇಳಿದ್ದ ವಿಚಾರಗಳೆಲ್ಲವೂ ಕೂಡ ಬೇರೆಯವರು ಹೇಳಿಕೊಟ್ಟಿದ್ದ. ಮಹೇಶ್ ಶೆಟ್ಟಿ ತಿಮ್ಮರೋಡಿಗೂ ಈ ಮಾಸ್ಕ್ ಮ್ಯಾನ್ ಚಿನ್ನಯ್ಯನಿಗೂ ಯಾವ ರೀತಿ ಸಂಪರ್ಕ ಬೆಳೆದಿದ್ದು, ಅವರಿಬ್ಬರ ಮಧ್ಯೆ ಪರಿಚಯ ಹೇಗಾಯಿತು, ಆನಂತರದಲ್ಲಿ ಈ ಒಂದು ವಿಚಾರಕ್ಕೆ ಧರ್ಮಸ್ಥಳದ ವಿರುದ್ಧ ಇಂಥದ್ದೊಂದು ಬೃಹನ್ ನಾಟಕವನ್ನು ಆಡಲಿಕ್ಕೆ ವೇದಿಕೆಯನ್ನು ಕಲ್ಪಿಸಿಕೊಟ್ಟವರು ಯಾರು, ಜಾಗಗಳನ್ನು ತೋರಿಸಿದವರು ಯಾರು. ನಾನು ಜಾಗಗಳನ್ನು ತೋರಿಸ್ತೇನೆ ಅಂತ ಹೇಳ್ತಾ ಇದ್ದ, ಬಟ್ ಯಾರ ಮಾತಿನ ಆಧಾರದ ಮೇಲೆ. ಎಲ್ಲವೂ ಕೂಡ ಸ್ಕ್ರಿಪ್ಟು, ಕತೆ, ಚಿತ್ರಕಥೆ ಪ್ರತಿಯೊಂದು ಕೂಡ ನಡೆದಿದ್ದು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಮನೆಯಲ್ಲ. ಅದಕ್ಕೆ ಅನುಮಾನ ಯಾಕೆ ಬರ್ತಾ ಇದೆ ಅಂತ ಹೇಳಿದ್ರೆ, ಈ ಮಾಸ್ಕ್ ಮ್ಯಾನ್ ಶವಗಳನ್ನು ಹುಡುಕಾಟದ ಸಂದರ್ಭದಲ್ಲಿ ಪ್ರತಿನಿತ್ಯವೂ ಕೂಡ ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಎಸ್ಐಟಿ ಜೊತೆಗೆ ಹೋಗಿ ಅವರು ಹೇಳಿದ ಜಾಗಗಳನ್ನು ತೋರಿಸಿ ಅಥವಾ ತನಗೆ ಗೊತ್ತಿರುವ ಜಾಗಗಳನ್ನು ತೋರಿಸಿ ಬರ್ತಾ ಇದ್ದ. ಉಳಿದುಕೊಂಡಿದ್ದೆಲ್ಲಿ ಅಂತ ಹೇಳಿದ್ರೆ ತಿಮ್ಮರೋಡಿ ಮನೆಯಲ್ಲಿ. ಜೊತೆಗೆ ಇಂಟರ್ವ್ಯೂಗಳನ್ನು ಯೂಟ್ಯೂಬ್ ಚಾನಲ್ಗಳಿಗೆ ಒಂದು 20 ರಿಂದ 25 ಯೂಟ್ಯೂಬ್ ಚಾನಲ್ಗಳಿಗೆ ಇಂಟರ್ವ್ಯೂ ಕೊಟ್ಟಿದ್ದಾನೆ. ಹಾಗಾದರೆ ಹೇಗೆ ಇವರಿಬ್ಬರ ಮಧ್ಯೆ ಸಂಪರ್ಕ ಬೆಳೀತು? ಜಾಲಾಡ್ತಾ ಇದ್ದಾರೆ. ಸ್ಥಳ ಮಹಜರು ಬೆನ್ನಲ್ಲೇ ಸೂತ್ರಧಾರಿಗಳಿಗೆ ನೋಟಿಸ್ ಕೊಡ್ತಾರಾ? ಸೋಕೋ ಕಲೆ ಹಾಕುವ ದಾಖಲೆಗಳಿಂದ, ಅಂದರೆ ಎಸ್ಐಟಿ ಕಲೆ ಹಾಕುವ ದಾಖಲೆಗಳಿಂದ ಸೂತ್ರಧಾರಿಗೆ ಸಂಕಷ್ಟ ಆಗುತ್ತಾ? ದಾಖಲೆಗಳನ್ನು ಕಲೆ ಹಾಕಿ ಸೂತ್ರಧಾರಿಗಳ ಬಂಧನಕ್ಕೆ ಪ್ಲಾನ್ ಮಾಡಿಕೊಳ್ಳಲಾಗುತ್ತಾ? ಮೊಬೈಲ್ ರಿಟ್ರೀವ್ ಮಾಡಿ ಸೂತ್ರಧಾರಿಗಳಿಗೆ ಖೆಡ್ಡ ತೋಡಲಿಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರಾ? ಆಶ್ರಯದಾತರ ಮನೆಯಲ್ಲಿ ಇಂಚಿಂಚು ದಾಖಲೆಗಳನ್ನು ಪಡಿತಾ ಇದೆ ಎಸ್ಐಟಿ. ಬಲವಾದ ಸಾಕ್ಷ್ಯ ಸಿಕ್ಕರೆ ಮಹೇಶ್ ಶೆಟ್ಟಿ ತಿಮ್ಮರೋಡಿಗೆ ನೋಟಿಸ್ ಕೊಡುವಂಥ, ಅಥವಾ ಅತ್ಯಂತ ಪ್ರಬಲವಾದ ಸಾಕ್ಷ್ಯ ಸಿಕ್ಕರೆ, ಈಗೇನು ಆರೋಪಗಳಿದ್ದಾವೆ, ಕತೆ, ಚಿತ್ರಕಥೆ, ಕಟ್ಟುಕತೆ ಎಲ್ಲವೂ ಕೂಡ ಮಹೇಶ್ ಶೆಟ್ಟಿಯವರೇ ಹೇಳಿಕೊಟ್ಟಿದ್ದಾರೆ ಅನ್ನೋದಾದರೆ, ಅದಕ್ಕೆ ಪೂರಕವಾದ ದಾಖಲೆಗಳು ಸಿಕ್ಕರೆ ಖಂಡಿತವಾಗಿಯೂ ಕೂಡ ಮಹೇಶ್ ಶೆಟ್ಟಿ ತಿಮ್ಮರೋಡಿಗೆ ಸಂಕಷ್ಟ ಎದುರಾಗುತ್ತೆ. ಅವರನ್ನು ಅರೆಸ್ಟ್ ಮಾಡ್ತಾರೆ ಅಂತ ಹೇಳೋಕ್ಕಾಗೋದಿಲ್ಲ, ಆದರೆ ನೋಟಿಸ್ ಅಂತೂ ಕೊಟ್ಟು ವಿಚಾರಣೆಗೆ ಕರೆಯುವಂಥ ಸಾಧ್ಯತೆಗಳೇ ಜಾಸ್ತಿ. ಹೀಗಾಗಿ ಎಸ್ಐಟಿ ಚಿನ್ನಯ್ಯನ ಹೇಳಿಕೆಗಳನ್ನು ಆಧರಿಸಿ, ಚಿನ್ನಯ್ಯ ಕೊಟ್ಟಿರುವಂಥ ಸಂದರ್ಶನಗಳನ್ನು ಆಧರಿಸಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಮನೆಯಲ್ಲಿ ಮಹಜರು ಪ್ರಕ್ರಿಯೆ ಮಾಡ್ತಾ ಇದೆ. ಈ ವೇಳೆ ಅವರಿಗೆ ಬೇಕಾದಂಥ ದಾಖಲೆಗಳು ಸಿಗಬೇಕು ಎನ್ನುವ ಕಾರಣಕ್ಕಾಗಿ ಜಾಲಾಡ್ತಾ ಇದ್ದಾರೆ. ಅವರ ಚಲನವಲನಗಳನ್ನು ಕೂಡ ಪತ್ತೆ ಹಚ್ಚಲಿಕ್ಕೆ ಯಾರೆಲ್ಲ ಬರ್ತಾ ಇದ್ರು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಮನೆಗೆ, ಅವರ CCTVಯನ್ನು ಹಾರ್ಡ್ ಡಿಸ್ಕನ್ನು ತೆಗೆದುಕೊಂಡಿದ್ದಾರೆ. ಎಷ್ಟು ಜನ ಬಂದಿದ್ದಾರೆ, ಯಾವ ಸಮಯದಲ್ಲಿ ಬಂದಿದ್ದಾರೆ, ಎಲ್ಲವೂ ಕೂಡ ರೆಕಾರ್ಡ್ ಆಗಿರುತ್ತೆ. ಆ CCTVಯ ರೆಕಾರ್ಡನ್ನು ಕೂಡ, ಹಾರ್ಡ್ ಡಿಸ್ಕನ್ನು ಕೂಡ ಇದೀಗ ಎಸ್ಐಟಿ ಪಡೆದುಕೊಂಡಿದೆ.
ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಆದಿತ್ಯ ನೀಡ್ತಾರೆ. ಆದಿತ್ಯ, ಗಮನಿಸ್ತಾ ಇದ್ದೀವಿ ಒಂದು ಕಡೆ ಚಿನ್ನಯ್ಯ, ಆತನಿಗೂ ಸಂಕಷ್ಟ, ಆತನ ಸುತ್ತುವರೆದು ಇರುವಂಥ ಜನಗಳಿಗೂ ಸಂಕಷ್ಟ, ಕತೆ, ಚಿತ್ರಕಥೆ, ಸ್ಕ್ರೀನ್ ಪ್ಲೇ ಹೇಗೆಲ್ಲ ನಡೆದಿದೆ ಅನ್ನೋದನ್ನು ಕೂಡ ಇಲ್ಲಿ ತಿಳ್ಕೊಳ್ಬೇಕಾಗತ್ತೆ. ಆ ಕಾರಣದಿಂದಾಗಿ ಇವತ್ತು ಏನೆಲ್ಲ ಕ್ಲೂಗಳು ಸಿಗ್ತಾ ಇದೆ SITಗೆ ಮಹಾಜರು ಸಂದರ್ಭದಲ್ಲಿ ಅಂತ? ದಶರಥ್, ಹೌದು, ನಿರಂತರವಾಗಿ ಸರಿಸುಮಾರು 3 ಗಂಟೆಗಳಿಂದ ಇಲ್ಲಿ ಮಹಜೂರು ಪ್ರಕ್ರಿಯೆ ನಡೀತಾ ಇದೆ. ಮಹಜೂರು ಪ್ರಕ್ರಿಯೆ ಪ್ರಮುಖವಾಗಿ ಆತನಿಗೆ ಸೇರಿದಂತ ವಸ್ತುಗಳು ಯಾವುದು ಅನ್ನೋದನ್ನ SIT ಅಧಿಕಾರಿಗಳು ಪಡಿತಾ ಇದ್ದಾರೆ. ಆತನ ಮೊಬೈಲ್ ಇಂದ ಹಿಡಿದು ಆತನಿಗೆ ಸಂಬಂಧಪಟ್ಟಂತಹ ದಾಖಲೆಗಳು ಮತ್ತು ಯಾಕೆ ಇದನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಡೇ 1 ಇಂದ ಯಾವ ತರ ಈ ಪ್ರಕರಣ ಮುನ್ನೆಲೆಗೆ ಬಂತು, ಆತ ಯಾರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿದ್ನೋ ಆ ಹಂತವಾಗಿ ಆ ಎಲ್ಲಾ ಸೀನ್ ಗಳನ್ನ ಒಂದು ಅರ್ಥದಲ್ಲಿ ರೀಕ್ರಿಯೇಟ್ ಮಾಡ್ತಾ ಇರೋದು ಅಂತಾನು ಹೇಳ್ಬೋದು. ರೀಕ್ರಿಯೇಟ್ ಮಾಡ್ಬೇಕು ಅಂದ್ರೆ ಮೊಬೈಲ್ ಬಹಳ ಮುಖ್ಯವಾಗುತ್ತೆ. ಆತ ಯಾರನ್ನ ಕಾಂಟ್ಯಾಕ್ಟ್ ಮಾಡಿದ ಮತ್ತು ಆತನ ಮೊಬೈಲ್ ನಲ್ಲಿ ಇರುವಂತಹ ದಾಖಲೆಗಳು ಏನು ಅನ್ನೋದನ್ನ ಪರಿಶೀಲನೆ ಮಾಡಬೇಕಾಗುತ್ತೆ. ಇದೇ ಕಾರಣಕ್ಕೋಸ್ಕರ ಅದಕ್ಕೆ ಸಂಬಂಧಪಟ್ಟಂತ ದಾಖಲೆಗಳು ಅಂದ್ರೆ ಮೊಬೈಲ್ ಅನ್ನ ಈಗಾಗಲೇ SIT ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಆಂಡ್ರಾಯ್ಡ್ ಮೊಬೈಲ್ ಇದೇ ಮನೆಯಲ್ಲಿತ್ತು ಅನ್ನೋದು ಗೊತ್ತಾಗಿದೆ. ಆತ ಕೂಡ ಮೊದಲ ದಿನ ಇದರ ಬಗ್ಗೆ ಮಾಹಿತಿ ನೀಡಿದ್ದ. ಹಾಗಾಗಿ ತಿಮ್ಮರೊಡಿಗೆ ಅವರಿಗೆ ಸೇರಿದಂತ ಒಂದು ಮನೆ ಮತ್ತು ಆತರ ಅಣ್ಣನಿಗೆ ಸೇರಿದಂತ ಇನ್ನೊಂದು ಮನೆಯಲ್ಲೂ ಕೂಡ SIT ತಲಾಶ್ ನಡೆಸ್ತಾ ಇದೆ. ಒಂದೇ ದಿನ ಆತನನ್ನ ಎಲ್ಲಾ ದಿನ ಒಂದೇ ಮನೆಯಲ್ಲಿ ಇಡ್ತಾ ಇರಲಿಲ್ಲ, ಬೇರೆ ಬೇರೆ ಮನೆಗಳಲ್ಲೂ ಕೂಡ ಬೇರೆ ಬೇರೆ ಕಡೆಗಳಲ್ಲಿ ಆತನಿಗೆ ಆಶ್ರಯ ನೀಡ್ತಾ ಇದ್ದನ್ನ ಮಾಹಿತಿಯನ್ನ ಕೂಡ ಆತ ಕೊಟ್ಟಿದ್ದ. ಮತ್ತು ಅಧಿಕಾರಿಗಳಿಗೂ ಕೂಡ ಆತ ಇಲ್ಲಿಂದಾನೇ ಬರ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇತ್ತು. ಯಾಕಂದ್ರೆ ಅವರ ಎಸ್ಕಾರ್ಟ್ ಟೀಮ್ ಆತನನ್ನ ಯಾವಾಗ್ಲೂ ಭದ್ರತೆಯ ಮೂಲಕ ಕರೆದುಕೊಂಡು ಬರ್ತಾ ಇದ್ದು. ಹಾಗಾಗಿ ಇವತ್ತು ಮೊಬೈಲ್ ಸಹಿತ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಮನೆಯ ಒಂದು CC ಕ್ಯಾಮೆರಾದ ಹಾರ್ಡ್ ಡಿಸ್ಕ್ ಏನಿದೆ ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನ ಕೂಡ SIT ವಶಕ್ಕೆ ಪಡೆದಿದ್ದಾರೆ. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಏನಾದ ಹೇಳಿದಾನೆ, ನಾನು ನಾಟಕಧಾರಿ ಮಾತ್ರ, ನಾನು ಪಾತ್ರಧಾರಿ ಮಾತ್ರ, ಸೂತ್ರಧಾರಿಗಳು ಬೇರೆನೇ ಇದ್ದಾರೆ ಅನ್ನುವಂತ ಆಯಾಮದಲ್ಲಿ. ಹಾಗಾಗಿ ಆ ಸೂತ್ರಧಾರಿಗಳನ್ನ ವಶಕ್ಕೆ ಪಡಿಬೇಕು ಅಂದ್ರೆ ಬಹಳ ಅಗತ್ಯವಾದ ದಾಖಲೆಗಳು ಬೇಕಾಗುತ್ತೆ, ಆ ಸಾಕ್ಷ್ಯಗಳು ಬೇಕಾಗುತ್ತೆ. ಇದೇ ಕಾರಣಕ್ಕೋಸ್ಕರ ಆ CC ಕ್ಯಾಮೆರಾ ಹಾರ್ಡ್ ಡಿಸ್ಕ್ ಅನ್ನ ಕೂಡ ಅವರು ವಶಕ್ಕೆ ಪಡೆದಿದ್ದಾರೆ. ದಿನನಿತ್ಯದ ಚಟುವಟಿಕೆಗಳು ಏನಾಗ್ತಾ ಇತ್ತು, ಇನ್ ಕೇಸ್ ಆತ ವಿಚಾರಣೆಗೆ ಬಂದು ಇಲ್ಲಿ ವಾಪಸ್ ಆದ ಬಳಿಕ ಇಲ್ಲಿ ಏನೆಲ್ಲ ಬೆಳವಣಿಗೆಗಳು ಆಗ್ತಾ ಇತ್ತು ಅನ್ನುವಂತ ಕಾರಣಕ್ಕಾಗಿ ಯಾರೆಲ್ಲ ಬಂದು ಆತನನ್ನ ಮೀಟ್ ಮಾಡ್ತಾ ಇದ್ರು, ಏನೆಲ್ಲ ಅಲ್ಲಿ ಮನೆಯಲ್ಲಿ ಏನೆಲ್ಲ ಘಟನೆಗಳು ನಡೀತಾ ಇತ್ತು. ಯಾಕಂದ್ರೆ ಮೊನ್ನೆ ನೋಡಬಹುದು ಆತ ಕೊಟ್ಟಂತ ಒಂದು ಸಂದರ್ಶನ ಬೇರೆ ಬೇರೆ ಯೂಟ್ಯೂಬ್ ಮಾಧ್ಯಮದಲ್ಲಿ ಆತ ಕೊಟ್ಟಂತ ಸಂದರ್ಶನ ವಿದೌಟ್ ಮಾಸ್ಕ್ ಆತ ಕೊಟ್ಟಂತ ಸಂದರ್ಶನ ಕೂಡ ಪ್ರಚಾರವಾಗ್ತಾ ಇರೋದನ್ನ, ಒಂದೊಂದು ಸಂದರ್ಶನದಲ್ಲೂ ಬಹಳ ಗೊಂದಲಕಾರಿ ಹೇಳಿಕೆಯನ್ನ ಆತ ನೀಡಿದ್ದಾನೆ. ಮತ್ತು ರೀಸೆಂಟ್ ಆಗಿ ಅಂದ್ರೆ ಇದು ಆತ ಮಾಸ್ಕ್ ಹಾಕುವ ಮುನ್ನ ಕೊಟ್ಟಂತ ಸಂದರ್ಶನ, ಆದ್ರೆ ಮಾಸ್ಕ್ ಹಾಕಿದ ಬಳಿಕ ರಾಷ್ಟ್ರೀಯ ಮಾಧ್ಯಮಕ್ಕೂ ಕೂಡ ಆತ ಸಂದರ್ಶನ ಕೊಟ್ಟಿದ್ದ. ಅದರಲ್ಲಿ ಕೊಟ್ಟಿರುವಂತಹ ಅನೇಕ ಆರೋಪಗಳು, ಮಾಡಿರುವಂತಹ ಅನೇಕ ಆರೋಪಗಳಿಗೆ ಅಜಗಜಾಂತರ ವ್ಯತ್ಯಾಸಗಳು ಇದೆ. ಹಾಗಾಗಿ SIT ಇದನ್ನು ಕೂಡ ತನಿಖೆಯ ಭಾಗವಾಗಿಸಿದೆ. ಈ ಕಾರಣಕ್ಕೋಸ್ಕರ ಅಲ್ಲಿ ನಡೆದಿರುವಂತಹ ಸಂದರ್ಶನ ಅಥವಾ ಅದಕ್ಕೆ ಇರುವಂತಹ ವಿಡಿಯೋ ದಾಖಲೆಗಳು ಏನಾದರೂ ಇದೆಯಾ ಅನ್ನೋದನ್ನ ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ಸೊ ಇವತ್ತು ಕೇವಲ ಸರ್ಚ್ ವಾರೆಂಟ್ ಪಡೆದು ಆತನ ಮೊಬೈಲ್ ಮಾತ್ರ ಅಲ್ಲ, ಸ್ಥಳ ಮಹಜರನ್ನ ಕೂಡ ನಡೆಸ್ತಾ ಇದ್ದಾರೆ. ಇವತ್ತು ಬೇಕಾದಂತಹ ಸಾಕ್ಷ್ಯಗಳನ್ನ ಸಂಗ್ರಹಿಸಿ ಅದೆಲ್ಲವನ್ನ ಕ್ರೋಢೀಕರಿಸಿ ಸ್ವಲ್ಪ ಅಂದ್ರೆ ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ ಕೂಡ ಸ್ಪಾಟ್ ಅಲ್ಲಿ ಇದ್ದಾರೆ. ಸೊ ಆ ಮೊಬೈಲ್ ಅನ್ನ ರಿಟ್ರೀವ್ ಮಾಡುವ ಮೂಲಕ ಮುಂದಿನ ದಿನಗಳಲ್ಲಿ ಯಾರೆಲ್ಲ ಇದಾರೋ, ಇದರಲ್ಲಿ ಯಾರೆಲ್ಲ ಶಾಮೀಲಾಗಿದ್ದಾರೋ ಅವ್ರಿಗೂ ಕೂಡ ನೋಟಿಸ್ ಸಮನ್ಸ್ ನೀಡುವಂತ ಸಾಧ್ಯತೆಗಳು ಕೂಡ ಇದೆ ವಿಚಾರಣೆಗೆ ಹಾಜರಾಗುವ ರೀತಿಯಲ್ಲಿ. ಮತ್ತು ಈಗಾಗಲೇ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಮನೆಯಲ್ಲಿ ತಲಾಶ್ ನಡೀತಾ ಇದೆ, ಆದ್ರೆ ಅವರು ಮನೆಯಲ್ಲಿ ಇಲ್ಲ ಅನ್ನುವಂತ ಮಾಹಿತಿ ಕೂಡ ಸದ್ಯ ಬರ್ತಾ ಇದೆ. ಇದರೊಂದಿಗೆ ಅವರಿಗೆ ಸಂಬಂಧಪಟ್ಟಂತ ಒಂದು ಭರ್ಜರಿಯಾದ ಗಣೇಶೋತ್ಸವ ಕಾರ್ಯಕ್ರಮ ಉಜಿರೆ ಭಾಗದಲ್ಲಿ ನಡೆಯುತ್ತೆ ಪ್ರತಿ ವರ್ಷ, ಅದರ ನೇತೃತ್ವವನ್ನು ಅವರು ವಹಿಸಿಕೊಂಡಿದ್ದಾರೆ. ಅಲ್ಲೂ ಕೂಡ ಅವರು ಇಲ್ಲ ಅನ್ನುವಂತ ಮಾಹಿತಿ ಬರ್ತಾ ಇದೆ. ಹಾಗಾಗಿ SIT ವಿಚಾರಣೆ ಇನ್ನೂ ಅನೇಕ ಹೊತ್ತುಗಳ ಕಾಲ ನಡೀಲಿಕ್ಕಿದೆ. ಇಲ್ಲಿ ಏನೆಲ್ಲ ಸಾಕ್ಷ್ಯಾಧಾರಗಳು ಸಿಗುತ್ತೋ ಅದೆಲ್ಲವನ್ನ ಕೂಡ ಇವತ್ತು SIT ವಶಕ್ಕೆ ಪಡೆದು ಮುಂದಿನ ದಿನಗಳಲ್ಲಿ ಇದರ ಆಧಾರದಲ್ಲಿ ಏನು ವರದಿ ಬರುತ್ತೋ ಅದರ ಆಧಾರದಲ್ಲಿ ಸಂಬಂಧಪಟ್ಟಂತವರಿಗೆ ನೋಟಿಸ್ ಕೊಡುವಂತ ಸಾಧ್ಯತೆಗಳು ಕೂಡ ಇದೆ. ದಶರಥ್, ಎಸ್, ಹಾಗೆ ಸಂಪರ್ಕದಲ್ಲಿರಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಅಪ್ಡೇಟ್ ಸಿಗ್ತಾ